ಮೂಡಾ ಹಗರಣದ ಆರೋಪ ಪ್ರಾಸಿಕ್ಯೂಷನ್ ಭೀತಿ ನಡುವೆಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರ್ಚಿ ಗಟ್ಟಿಯಾದಂತೆ ಕಾಣ್ತಾ ಇದೆ. ಕರ್ನಾಟಕ ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸಿಎಂ ಸಿದ್ದರಾಮಯ್ಯನವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಕೆಪಿಸಿ ಅಧ್ಯಕ್ಷರು ಕೂಡ ಸಿಎಂ ಬೆಂಬಲಕ್ಕೆ ಗಟ್ಟಿಯಾಗಿ ನಿಂತಿದ್ದಾರೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟಪಡಿಸಿಬಿಟ್ಟಿದೆ. ಈ ಮೂಲಕ ನಾಯಕತ್ವ ಬದಲಾವಣೆ ವದಂತಿಗೆ ಒಂದು ಇತಿಶ್ರೀ ಹಾಡಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವದ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅಂತ ಸಿಎಂ ಆಪ್ತ ಮಹದೇವಪ್ಪ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಹೈಕಮಾಂಡ್ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರುವಾಗ ಅಲ್ಲಿ ಚರ್ಚೆನೂ ಇಲ್ಲ, ಆ ಜಾಗ ಖಾಲಿನೂ ಇಲ್ಲ. ಖರ್ಗೆಜಿಯವರ ನಾಯಕತ್ವದಲ್ಲೇ ರಾಹುಲ್ ಗಾಂಧಿಯವರು, ಸುರ್ಜೇವಾಲ್ ಅವರು ಸೆಕ್ರೆಟರಿ ಆರ್ಗನೈಸೇಷನ್ ಇನ್ಚಾರ್ಜ್ ಸೆಕ್ರೆಟರಿ, ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಅಧ್ಯಕ್ಷನ ಚರ್ಚೆ ಮಾಡಿ ಇಡೀ ಪಕ್ಷ ನಿಮ್ಮ ಬೆಂಬಲಕ್ಕೆ, ನಿಮ್ಮ ನಾಯಕತ್ವಕ್ಕೆ ನಿಂತಿದೆ ಅಂದಮೇಲೆ ಇವಕ್ಕೆಲ್ಲ ಈ ಚರ್ಚೆಗೆ ಅಂತ್ಯಕಂತಗಳಿಗೆಲ್ಲ ತೆರೆ ಇಲ್ವಾ? ರಾಜ್ಯದಲ್ಲಿ ಆಪರೇಷನ್ ಕಮಲ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗ ಸರ್ಕಾರ ಪತನ ಮಾಡೋಕೆ ಸಂಚು ನಡೆದಿದೆ ಅಂತ ಮೊನ್ನೆಯಷ್ಟೇ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಖುದ್ದಾಗಿ ಹೇಳಿದ್ರು. ಈ ಬೆನ್ನಲ್ಲೇ ಶಾಸಕ ರವಿ ಗಾಣಿಗ ಗಂಭೀರ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಕೆಡವೋಕೆ ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿ ಆಫರ್ ಕೊಟ್ಟಿದ್ದಾರಂತೆ. 50 ಶಾಸಕರ ಖರೀದಿಗೆ ಬಿಜೆಪಿ ಬ್ರೋಕರ್ಗಳು ಪ್ರಯತ್ನಿಸ್ತಾ ಇದ್ದಾರಂತೆಲ್ಲ ಮಾತನಾಡಿದರೆ, ಸರ್ ದಾಖಲೆ ಕೊಡಿ ಸರ್, ಸುಮ್ಮನೆ ಏನೇನು ಕತೆ ಹೇಳ್ತೀರಿ, ಯಾವ್ಯಾವುದೋ ಸಿಡಿ, ಯಾವ್ಯಾವುದೋ ವಿಡಿಯೋಗಳನ್ನು, ಯಾವ್ಯಾವುದೋ ಪೆನ್ ಡ್ರೈವ್ಗಳನ್ನು ರಿಲೀಸ್ ಮಾಡ್ತೀರಾ, ಇದನ್ನೊಂದು ಸ್ವಲ್ಪ ರಿಲೀಸ್ ಮಾಡಿ. ಸುಮ್ಮನೆ ಎಲ್ಲ ಕಡೆನೂ ಕತೆ ಹೇಳ್ಕೊಂಡು ಬರ್ತಾ ಇದ್ದೀರಾ. 1 ವರ್ಷ ಆಯಿತು, 1.5 ವರ್ಷ ಆಯ್ತು, ಇದನ್ನೇ ಹೇಳ್ಕೊಂಡು ಬಂದಿದ್ದೀರಾ. ಅಷ್ಟು ಆಫರು ಇಷ್ಟು ಆಫರು, ಮೊದಲು ಬಿಡುಗಡೆ ಮಾಡಿ ಆಮೇಲೆ ಕೇಳೋಣಂತೆ. ಈ ಬೆಳಗ್ಗೆ ಇದ್ರೆ ಬಿಜೆಪಿಯಲ್ಲಿ ಬ್ರೋಕರ್ಗಳು ಕೆಲವರು ಓಡಾಡ್ತಾ ಇರ್ತಾರೆ. ಈಗ 50ರಿಂದ 100 ಕೋಟಿಗೆ ಹೋಗಿದ್ದಾರೆ. ಶಾಸಕರು ಖರೀದಿ ಮಾಡ್ತೀವಿ, ಅದು ಮಾಡ್ತೀವಿ, ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಯಾವನ ಬರ್ತಾನ. ನಮ್ಮ ಶಾಸಕರಿಗೆ ಅಮಿತ್ ಶಾ ಒಡ್ಡಿದ್ದು ನಿಜ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಯಾಕಂದ್ರೆ ಅವ್ರ ಹತ್ರ ಇಂಟೆಲಿಜೆನ್ಸ್ ಇದೆ, ಅವರಿಗೆ ಮಾಹಿತಿ ಇದೆ ಅಂತ ಹೇಳಿದ್ದಾರೆ. ಇಲ್ಲ 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಮತ್ತೆ ಅವ್ರಿಗೆ ಲಾಸ್ಟ್ ಟೈಮು ಇದನ್ನೇ ಆರೋಪ ಮಾಡಿದಿರಿ, ಡಾಕ್ಯುಮೆಂಟ್ಸ್ ಇದೆ ಬಿಡ್ತೀವಿ ಅಂತ ಹೇಳಿ. ಬಿಡ್ರಿ ಫಸ್ಟ್, ಆಮೇಲೆ ನೋಡೋಣ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ಕ್ರಮ ಖಂಡಿಸಿ ಅಹಿಂದ ಹೋರಾಟ ಹಮ್ಮಿಕೊಂಡಿದೆ. ನಾಡಿದ್ದು ಅಹಿಂದ ಸಂಘಟನೆಗಳು ರಾಜಭವನ ಚಲೋ ಹಮ್ಮಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. 2 ಲಕ್ಷಕ್ಕೂ ಹೆಚ್ಚು ಮಂದಿಯನ್ನ ಸೇರಿಸೋಕೆ ಈಗ ಸಿದ್ಧತೆ ನಡೆದಿದೆಯಂತೆ. ಮೂಡಾ ತನಿಖೆಯನ್ನ ಕುಮಾರಕೃಪಾದಿಂದ ಆಪರೇಟ್ ಮಾಡಲಾಗ್ತಾ ಇದೆಯಂತ ಎಂಎಲ್ಸಿ ಎಚ್ ವಿಶ್ವನಾಥ್ ಆಪಾದಿಸಿದ್ದಾರೆ. ಕೆಂಪಣ್ಣ ವರದಿ ಬಿಡುಗಡೆ ಆದರೆ ಸಿದ್ದರಾಮಯ್ಯಗೆ ಮಸಿ ಗ್ಯಾರಂಟಿ ಅಂತಾನೂ ಭವಿಷ್ಯ ಹೇಳಿದ್ದಾರೆ. ಜಿಂದಾಲ್ಗೆ ಭೂಮಿ ವಿಕ್ರಯವನ್ನ ಖಂಡಿಸಿದ್ದಾರೆ. ತಗೊಂಡೋಗಾಯ್ತು, ಫೈಲ್ ಎಲ್ಲಾನು ಏರೋಪ್ಲೇನ್ ಅಲ್ಲೇ ತಗೊಂಡ್ರು. 1 ಮ್ಯಾನ್ ಕಮಿಷನ್ ಮಾಡಿದಿರ. ಮೂಡಾ ಸುರೇಶ ತಗೊಂಡೋಗಾಯ್ತು, ಫೈಲ್ ಎಲ್ಲಾನು ಏರೋಪ್ಲೇನ್ ಅಲ್ಲೇ ತಗೊಂಡ್ರು. 1 ಮ್ಯಾನ್ ಕಮಿಷನ್ ಮಾಡಿದಿರ. ಮೂಡಾ ಹಗರಣಗಳ ವಿಚಾರಣೆಗೋಸ್ಕರ 1 ಮ್ಯಾನ್ ಕಮಿಷನ್ ಎಲ್ಲಿಂದ ಆಪರೇಟ್ ಮಾಡ್ತಾರೆ? ಏಕೀಕೃತ ಪಿಂಚಣಿ ಯೋಜನೆ ಜಾರಿಗೆ ತಂದ ಕೇಂದ್ರ ಸರ್ಕಾರದ ವಿರುದ್ಧ ಈಗ ವಿಪಕ್ಷ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ. ಮೋದಿ ಸರ್ಕಾರನ ಯುಟರ್ನ್ ಸರ್ಕಾರ ಅಂತ ಜರೆದಿದೆ. ಕೇಂದ್ರ ಸರ್ಕಾರದ ಪ್ರಕಾರ ಯುಪಿಎಸ್ ಅಂದ್ರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂದ್ರೆ ಎಐಸಿ ಅಧ್ಯಕ್ಷ ಅವ್ರ ಪ್ರಕಾರ ಯುಪಿಎಸ್ಎನ್ಯು ಕೂಡ ಪದ ಮೋದಿ ಸರ್ಕಾರದ ಯೂಟರ್ನ್ ಅನ್ನ ಪ್ರತಿನಿಧಿಸುತ್ತೆ ಅಂತ ಹೇಳಿದ್ದಾರೆ. ಜೂನ್ 4ರಂದು ಪ್ರಧಾನಿ ಮೋದಿ ಅಧಿಕಾರ ಅಹಂಕಾರಕ್ಕೆ ಪೆಟ್ಟು ನೀಡಿದ್ರು. ಅಂದಿನಿಂದ ಪ್ರತಿ ವಿಚಾರದಲ್ಲೂ ಕೂಡ ಮೋದಿ ಸರ್ಕಾರ ಯೂಟರ್ನ್ ತೆಗೆದುಕೊಳ್ತಾ ಇದೆ. ಇದು ಯೂಟರ್ನ್ ಸರ್ಕಾರ ಅಂತೆಲ್ಲ ಲೇವಡಿ ಮಾಡಿದ್ದಾರೆ. ರಾಜ್ಯದಲ್ಲಿ NPS ಹೋಗಿ OPS ಮಾಡ್ತೀನಿ ಅಂದಿದ್ರಲ್ಲ, ಮಾಡಿದ್ರಾ ಏನಪ್ಪ? ಮಿಸ್ ಇಂಡಿಯಾ ವಿಜೇತರ ಪಟ್ಟಿಯಲ್ಲಿ ಯಾರೊಬ್ಬರು ಕೂಡ ದಲಿತರಿಲ್ಲ, ಬುಡಕಟ್ಟು ಸಮುದಾಯದವರಿಲ್ಲ, OBC ಮಹಿಳೆಯರಿಲ್ಲ ಎಂಬ ರಾಹುಲ್ ಗಾಂಧಿ ಮಾತು ಈಗ ವಿವಾದಕ್ಕೆ ಕಾರಣವಾಗಿದೆ. ಪ್ರಯಾಗ್ರಾಜ್ನಲ್ಲಿ ನಡೆದ ಸಂವಿಧಾನ ಸಮ್ಮಾನ ಸಮ್ಮೇಳನದಲ್ಲಿ ಮಿಸ್ ಇಂಡಿಯಾ ವಿಜೇತರ ಪಟ್ಟಿ ಬಗ್ಗೆ ಹೇಳಿದ ರಾಹುಲ್ ಗಾಂಧಿ ದೇಶಾದ್ಯಂತ ಜಾತಿ ಗಣತಿಯ ಅಗತ್ಯವನ್ನು ಪ್ರತಿಪಾದಿಸಿದರು. ದೇಶದ 90% ಮಂದಿಯ ಹಕ್ಕುಗಳ ರಕ್ಷಣೆಗಾಗಿ ಇದು ಅಗತ್ಯವಾಗಿದೆ ಅನ್ನೋದನ್ನು ರಾಹುಲ್ ಒತ್ತಿ ಹೇಳಿದರು. ಇದಕ್ಕೆ ಬಿಜೆಪಿ ಫುಲ್ ಗರಂ ಆಗಿದೆ. ರಾಹುಲ್ ಗಾಂಧಿ ಆರೋಪವನ್ನು ಕೇಂದ್ರ ಸಚಿವ ಕಿರಣ್ ರಿಜಿಜು ತಳ್ಳಿ ಹಾಕಿದ್ದಾರೆ. ರಾಹುಲ್ ಗಾಂಧಿಯದ್ದು ಹುಡುಗಾಟಿಕೆ ಹೇಳಿಕೆ ಅಷ್ಟೇ, ಮಕ್ಕಳಾಟ ಮನರಂಜನೆ ನೀಡುತ್ತೆ, ಆದರೆ ರಾಹುಲ್ ಬಾಲಬುದ್ಧಿ ಒಳ್ಳೆಯದಲ್ಲ ಅಂದರು. ಹಿಂದುಳಿದ ವರ್ಗಗಳನ್ನು ಅವಹೇಳನ ಮಾಡಬಾರದು, ಕಾಂಗ್ರೆಸ್ ನಾಯಕರು ವಾಸ್ತವ ತಿಳಿದು ಮಾತನಾಡಬೇಕು ಅಂತ ಕಿರಣ್ ರಿಜಿಜು ಸಲಹೆ ಕೊಟ್ಟಿದ್ದಾರೆ. ದೇಶದ ಮೊದಲ ಪ್ರಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆದಿವಾಸಿ ಎಂಬುದನ್ನು ನೆನಪಿಸಿದರು. ರಾಹುಲ್ಗೆ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅಂತ ಕಾಣುತ್ತೆ, ಚೆಕ್ ಮಾಡಿಸಬೇಕು ಅಂತ ಬಿಜೆಪಿ ಮುಖಂಡ ಮನೋಜ್ ತಿವಾರಿ ಆಕ್ರೋಶ ಹೊರಹಾಕಿದ್ದಾರೆ. ಮಿಸ್ ಇಂಡಿಯಾ ವಿಜೇತರ ಪಟ್ಟಿಯಲ್ಲೂ ಜಾತಿ ಬೇಕಾ? ಯಾವ್ಯಾವುದರಲ್ಲಿ ಜಾತಿ ತರ್ತಿರಪ್ಪ ತನ್ನಿ, ಇನ್ನೂ ಏನೇನು ಬಾಕಿ ಉಳ್ಕೊಂಡಿದೆಯೋ ದೇಶದಲ್ಲಿ. ಬೆಳವಣಿಗೆ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪಾಕಿಸ್ತಾನ ಆಹ್ವಾನ ಕೊಟ್ಟಿದೆ. ಸೊ ಈ ವರ್ಷದ ಅಕ್ಟೋಬರ್ನಲ್ಲಿ ಇಸ್ಲಾಮಾಬಾದ್ನಲ್ಲಿ ಕೌನ್ಸಿಲ್ ಆಫ್ ಹೆಡ್ಸ್ ಗವರ್ನಮೆಂಟ್ ಸಮಾವೇಶಕ್ಕೆ ಬರಬೇಕು ಅಂತ ಕೇಳಿದ್ದಾರೆ. ಈಗ ಪಾಕ್ ಜೊತೆಗಿನ ಸಮಸ್ಯಾತ್ಮಕ ಸಂಬಂಧದ ಕಾರಣ ಪಾಕಿಸ್ತಾನಕ್ಕೆ ತೆರಳೋಕೆ ಪ್ರಧಾನಿ ಮೋದಿ ಏನೋ ರೆಡಿ ಇಲ್ಲ ಅಂತಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಅಕ್ಟೋಬರ್ 7ರ ದಾಳಿಯನ್ನು ಮೀರಿಸುವಂತೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ದಾಳಿಗೆ ಸಜ್ಜಾಗಿದ್ದ ಹೆಜ್ಬುಲ್ಲಾ ಸಂಚನ್ನು ಇಸ್ರೇಲ್ ವಿಫಲಗೊಳಿಸಿದೆ. ಇವತ್ತು ಬೆಳ್ಳಂಬೆಳಗ್ಗೆ ಇಸ್ರೇಲ್ ಮೇಲೆ ಹೆಜ್ಬುಲ್ಲಾ 3
300 ಕತ್ಯೂಷ್ ರಾಕೆಟ್ಗಳನ್ನು ಪ್ರಯೋಗಿಸಿದ್ರು. ಇನ್ನು 6,000ದಿಂದ 8,000ದಷ್ಟು ರಾಕೆಟ್ ಹಾರಿಸೋಕೆ ಹೆಬ್ಜುಲ್ಲಾ ಮುಂದಾಗಿತ್ತು. ಆದರೆ ಇಸ್ರೇಲ್ ಪ್ರತಿದಾಳಿ ನಡೆಸಿದೆ. ಲೆಬನಾನ್ಗೆ ನುಗ್ಗಿದ ಇಸ್ರೇಲ್ನ 100ಕ್ಕೂ ಹೆಚ್ಚು ಫೈಟರ್ ಜೆಟ್ಗಳು ಅಕ್ಷರಶಃ ಏರ್ ಸ್ಟ್ರೈಕ್ ಮಾಡಿವೆ. 6,000ಕ್ಕೂ ಹೆಚ್ಚು ರಾಕೆಟ್ ಲಾಂಚರ್ಗಳನ್ನು ಇಸ್ರೇಲ್ ನಾಶ ಮಾಡಿದೆ. ಕಾರ್ಕಳದ ಹಿಂದೂ ಯುವತಿಯ ಅತ್ಯಾಚಾರ ಪ್ರಕರಣದ ತನಿಖೆ ಈಗ ಚುರುಕು ಪಡ್ಕೊಂಡಿದೆ. ಸಂತ್ರಸ್ತೆ ಆರೋಪಿಗಳ ಬ್ಲಡ್ ರಿಪೋರ್ಟ್ ಬಂದಿದ್ದು ಯುವತಿಗೆ ಡ್ರಗ್ಸ್ ನೀಡಿರೋದು ಸಾಬೀತಾಗಿದೆ. ಆಕೆಯ ರಿಪೋರ್ಟ್ ಪಾಸಿಟಿವ್ ಅಂತ ಬಂದಿದೆ. ಆದರೆ ಆರೋಪಿ ಅಲ್ತಾಫ್ ಮತ್ತು ರಿಚರ್ಡ್ಸ್ ರಿಪೋರ್ಟ್ ನೆಗೆಟಿವ್ ಅಂತ ಬಂದಿದೆ. ಕಾರಲ್ಲಿ ಸಿಕ್ಕ ಪುಡಿ ಯಾವುದು ಅಂತ ಪತ್ತೆ ಹಚ್ಚೋಕೆ ಅದನ್ನು FSLಗೆ ಈಗ ಕಳುಹಿಸಿದ್ದಾರೆ. ಇನ್ನು ಮಲಯಾಳಂ ಚಿತ್ರರಂಗದಲ್ಲಿ ಹಾಸುಹೊಕ್ಕಾಗಿರುವಂತಹ ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ ಜಸ್ಟಿಸ್ ಹೇಮಾ ಸಮಿತಿ ನೀಡಿರುವ ವರದಿ ಸಾಕಷ್ಟು ಸಂಚಲನವನ್ನ ಮೂಡಿಸಿದೆ. ಈ ಹೊತ್ತಲ್ಲೇ ಹಿರಿಯ ನಟ ಸಿದ್ದಿಕ್ಕಿ ವಿರುದ್ಧ ಅತ್ಯಾಚಾರದ ಸ್ಫೋಟಕ ಆರೋಪವನ್ನು ನಟಿ ರೇವತಿ ಸಂಪತ್ ಮಾಡಿದ್ದಾರೆ. ತನಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡೋದಾಗಿ ಹೇಳಿ ಹೋಟೆಲ್ಗೆ ಕರೆಸಿ ತನ್ನ ಮೇಲೆ ಅತ್ಯಾಚಾರಗೆಸಗಿದ್ರು. ಪ್ರತಿರೋಧ ತೋರಿದ್ದಕ್ಕೆ ಹಲ್ಲೆ ಮಾಡಿದ್ರು. ಆ ಭಯಾನಕ ಘಟನೆಯಿಂದ ಈಗಲೂ ಕೂಡ ಚೇತರಿಸಿಕೊಳ್ಳೋಕ್ಕಾಗ್ತಾ ಇಲ್ಲ. ಸಿದ್ದಿಕ್ಕಿ ತುಂಬಾ ನೀಚ ವ್ಯಕ್ತಿ ಅಂತ ರೇವತಿ ಸಂಪತ್ ಆರೋಪ ಮಾಡಿದ್ದಾರೆ. ಈ ಬೆನ್ನಲ್ಲೇ ಕಲಾವಿದರ ಸಂಘಕ್ಕೆ ಸಿದ್ದಿಕ್ಕಿ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ನಟಿ ಶ್ರೀಲೇಖಾ ಆರೋಪ ಹಿನ್ನೆಲೆಯಲ್ಲಿ ಕೇರಳ ಸಿನಿಮಾ ಅಕಾಡೆಮಿ ಅಧ್ಯಕ್ಷ ಸ್ಥಾನಕ್ಕೆ ನಿರ್ದೇಶಕ ರಂಜಿತ್ ಬಾಲಕೃಷ್ಣನ್ ರಾಜೀನಾಮೆ ನೀಡಿದ್ದಾರೆ. ವಾಹನ ಸವಾರರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತೊಂದು ಶಾಕ್ ಕೊಟ್ಟಿದೆ. ಏನು, ಕಳೆದ 3 ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದ ನಿಯಮವನ್ನು ರದ್ದು ಮಾಡಿದೆ. ಇಷ್ಟು ದಿನ ಟೋಲ್ ಬಳಿ ಲೇಟ್ ಆದರೆ 100 ಮೀಟರ್ಗಿಂತ ಹೆಚ್ಚು ದೂರ ವಾಹನಗಳ ಸಾಲು ಇದ್ರೆ ವಾಹನ ಸವಾರರು ಟೋಲ್ ಶುಲ್ಕ ಪಾವತಿ ಮಾಡುವಂತೆ ಇರಲಿಲ್ಲ. ಆದರೆ ಈ ನಿಯಮ ಜಾರಿಯಲ್ಲಿ ಎದುರಾದ ಅನೇಕ ಸಮಸ್ಯೆಗಳು, ಜನರಿಂದ ಟೀಕೆಗಳು ವ್ಯಕ್ತವಾದ ಕಾರಣ ಈ ನಿಯಮವನ್ನು ರದ್ದು ಮಾಡಿದ್ದಾಗಿ NHAI ಹೇಳಿಕೊಂಡಿದೆ. ಇದು ಟೋಲ್ ಸಂಸ್ಥೆಗಳಿಗೆ ಅನುಕೂಲ ಮಾಡಿಕೊಡುವಂತಿದೆ ಅನ್ನುವಂಥ ಟೀಕೆ ಬಂದಿದೆ. ಕೋಲ್ಕತ್ತಾದಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣದ CBI ತನಿಖೆ ಈಗ ಚುರುಕಾಗಿದೆ. ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಮಾಜಿ ಪ್ರಿನ್ಸಿಪಾಲ್ ಸಂದೀಪ್ ಘೋಷ್ ನಿವಾಸದ ಮೇಲೆ CBI ದಾಳಿ ನಡೆಸಿದೆ. ಮತ್ತೊಂದು ಕಡೆಗೆ ಆರೋಪಿ ಸಂಜಯ್ ಘೋಷ್ ಸುಳ್ಳು ಪತ್ತೆ ಪರೀಕ್ಷೆ ಮುಗಿದಿದೆ. ಆದರೆ ವರದಿಯನ್ನು ಗೌಪ್ಯವಾಗಿ ಇರಿಸಲಾಗಿದೆ. ಇನ್ನು ಅತ್ಯಾಚಾರ ಖಂಡಿಸಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಶಾಲೆಗೆ ಮಮತಾ ಸರ್ಕಾರ ನೋಟಿಸ್ ನೀಡಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಈ ಮಧ್ಯೆ ದೇಶದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗೋರಿಗೆ ಕಠಿಣ ಶಿಕ್ಷೆ ಬೀಳೋ ಹಾಗೆ ಮಾಡ್ತೀವಿ ಅಂತ ಮೋದಿ ಎಚ್ಚರಿಕೆಯನ್ನ ನೀಡಿದ್ದಾರೆ.